ಲೋಕಸಭೆಯಲ್ಲಿ ಇಂದು ರಾಷ್ಟ್ರಪತಿ ಭಾಷಣಕ್ಕೆ ವಂದನಾ ನಿರ್ಣಯದ ಮೇಲಿನ ಚರ್ಚೆ ಆರಂಭ ಆಗಿದೆ. ಸಾಮಾನ್ಯವಾಗಿ ಲೋಕಸಭೆ ಅಧಿವೇಶನಗಳಲ್ಲಿ ಇತ್ತೀಚೆಗೆ ನಾವು ನೋಡ್ತಾ ಇದ್ವಿ, ಮೊದಲ ಒಂದು ವಾರ ಅಧಿವೇಶನ ಶುರುವಾದಂತಹ ಮೊದಲ ಒಂದು ವಾರ ಯಾವುದೋ ಒಂದು ವಿಷಯವನ್ನು ಪ್ರತಿಪಕ್ಷಗಳು ಕೈಗೆತ್ತಿಕೊಳ್ತವೆ, ಅದರ ಬಗ್ಗೆ ಗಲಾಟೆ ನಡೆಯುತ್ತೆ, ಕಲಾಪದಲ್ಲಿ ಗದ್ದಲ ಆಗುತ್ತೆ, ಆನಂತರ ಕಲಾಪವನ್ನು ಮುಂದೂಡ್ತಾ ಹೋಗ್ತಾರೆ. ಸೋಮವಾರದಿಂದ ಶುಕ್ರವಾರದವರೆಗೂ ಇದೇ ರೀತಿಯಾಗಿ ನಡೆದು ನಂತರದ ಸೋಮವಾರದಿಂದ ಕಲಾಪದಲ್ಲಿ ಆಕ್ಚುಲಿ ಚರ್ಚೆ ಶುರುವಾಗುತ್ತೆ. ಆದರೆ ಇಂದು ಚರ್ಚೆಯ ವಿಚಾರದಲ್ಲಿ ಗಲಾಟೆ ಇಲ್ಲದೇ ಇದ್ರೂ ಚರ್ಚೆ ಶುರುವಾಗ್ತಾ ಇದ್ದರೆ ಗದ್ದಲ ಎದ್ದು ಕಲಾಪ ಮುಂದೂಡಿಕೆಯಾಗಿದೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ಆತ್ಮಚರಿತ್ರೆ ಕದನ. ಭಾರತದ ಸೇನಾಪಡೆಯ ಮುಖ್ಯಸ್ಥರಾಗಿದ್ದ ನರವಾಣೆಯವರು ಬರೆದಿರುವ ಆದರೆ ಇದುವರೆಗೂ ಪ್ರಕಟಗೊಳ್ಳದ ಪುಸ್ತಕದಲ್ಲಿ ಉಲ್ಲೇಖ ಆಗಿದೆ ಎನ್ನಲಾಗಿರುವ ಅಂಶಗಳನ್ನು ರಾಹುಲ್ ಗಾಂಧಿ ಇವತ್ತು ಲೋಕಸಭೆಯಲ್ಲಿ ಪ್ರಸ್ತಾಪಿಸಿದರು. ಆದರೆ ರಾಹುಲ್ ಗಾಂಧಿ ಕೆಲವು ಸಾಲುಗಳನ್ನು ಓದೋದಕ್ಕೆ ಮುಂದಾಗ್ತಾ ಇದ್ದಂತೆಯೇ ಆಡಳಿತ ಪಕ್ಷದಿಂದ ತೀವ್ರ ವಿರೋಧ ವ್ಯಕ್ತವಾಯಿತು. ಮೊದಲ ಸಾಲಿನಲ್ಲಿ ಪ್ರಧಾನಮಂತ್ರಿಯವರ ಪಕ್ಕದಲ್ಲಿ ಕುಳಿತಿದ್ದಂತಹ ರಾಜನಾಥ್ ಸಿಂಗ್ ಅವರು ಮೊದಲು ಎದ್ದು ನಿಂತು ರಾಹುಲ್ ಗಾಂಧಿ ಪ್ರಸ್ತಾಪಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದರು. ಯಾಕಂದರೆ ಅದು ರಕ್ಷಣಾ ಸಚಿವರ ಇಲಾಖೆಗೆ ಸಂಬಂಧಪಟ್ಟಿರುವಂಥದ್ದು. ಅದಾದ ನಂತರ ಅಮಿತ್ ಶಾ ಅವರು, ಕೇಂದ್ರ ಗೃಹ ಸಚಿವರು ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಯಾಕಂದರೆ ಇದೆಲ್ಲವೂ ಕೂಡ ಸುಳ್ಳಿನ ಕಥನ ಅಂತ ಹೇಳಿದರು. ಮ್ಯಾಗಝೀನನ್ನು ಇಟ್ಕೊಂಡು ನೀವು ಏನು ಬೇಕು, ಮ್ಯಾಗಝೀನಲ್ಲಿ ಏನು ಬೇಕಾದ್ರೂ ಬರೀಬೋದು, ಅದನ್ನು ನೀವು ಪ್ರಸ್ತಾಪ ಮಾಡುವ ಹಾಗಿಲ್ಲ ಅಂತ ಹೇಳಿದರು. ಆದರೆ ತಾನು ಪ್ರಸ್ತಾಪ ಮಾಡಲು ಹೊರಟಿರುವ ವಿಷಯದ ಬಗ್ಗೆ ನಿಮಗೇಕೆ ಭಯ ಅಂತ ರಾಹುಲ್ ಗಾಂಧಿ ಪ್ರಶ್ನಿಸುವುದಕ್ಕೆ ಮುಂದಾದರು. ಅದಕ್ಕೆ ಸ್ಪೀಕರ್ ಓಂ ಬಿರ್ಲಾ ಅವರು, ಇಲ್ಲಿ ಯಾರಿಗೂ ಭಯ ಅನ್ನುವಂಥದ್ದಿಲ್ಲ, ಆದರೆ ನೀವು ಪ್ರಸ್ತಾಪಿಸೋದಕ್ಕೆ ಹೊರಟಿರುವಂತಹ ಮಾಹಿತಿ ಸುಳ್ಳುಗಳಿಂದ ಕೂಡಿದೆ ಅನ್ನುವಂಥ ಆಕ್ಷೇಪ ಇದೆ. ಹಾಗಾಗಿ ಸದನದ ಗೌರವದ ದೃಷ್ಟಿಯಿಂದ ಅದನ್ನು ಓದುವಂತಿಲ್ಲ ಅಂತ ಹೇಳಿದರು. ನಿಯಮಾವಳಿಗಳ ಉಲ್ಲೇಖ ಆಯಿತು. ಅಲ್ಲಿಂದ ನಂತರ ಲೋಕಸಭೆಯ ಕಲಾಪ ಗದ್ದಲ ಗಲಾಟೆಗಳಿಗೆ ಸಾಕ್ಷಿಯಾಗಿ ಎರಡೆರಡು ಬಾರಿ ಮುಂದೂಡಿಕೆಯಾಗಿ ನಂತರ ಯಾವುದೇ ಚರ್ಚೆಗಳು ನಡೆಯದೆ ನಾಳೆಗೆ ಕಲಾಪವನ್ನು ಮುಂದೂಡಿಕೆ ಮಾಡಲಾಗಿದೆ. ಹಾಗಾದರೆ ರಾಹುಲ್ ಗಾಂಧಿ ಪ್ರಸ್ತಾಪಿಸೋದಕ್ಕೆ ಹೊರಟಿದ್ದಂತಹ ವಿಷಯಗಳು ಏನು, ಯಾವ ಕಾರಣಕ್ಕಾಗಿ ಆಡಳಿತ ಪಕ್ಷ ವಿರೋಧವನ್ನು ವ್ಯಕ್ತಪಡಿಸಿದೆ, ಇದೆಲ್ಲದರ ಬಗ್ಗೆಯೂ ಕೂಡ ಒಂದು ವಿವರವಾದಂತಹ ವರದಿಯನ್ನು ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ ಸಿದ್ದು ಗುದ್ದು. ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಚರ್ಚೆಗೆ ಇಂದು ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉತ್ತರ ಕೊಟ್ಟಿದ್ದಾರೆ. ರಾಜ್ಯಪಾಲರನ್ನ ವ್ಯಕ್ತಿಯಾಗಿ ಹೊಗಳ್ತಾನೆ, ಅವರು ಕೆಲವೊಮ್ಮೆ ಕೇಂದ್ರದ ಕೈಗೊಂಬೆ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಅನ್ನುವಂತಹ ಟೀಕೆಯನ್ನು ಮಾಡಿದರು. ಜೊತೆಗೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರ್ತಾ ಇರುವಂತಹ ಅನುದಾನ ಮತ್ತು ಅನುದಾನದಲ್ಲಿ ಆಗ್ತಿರುವಂತಹ ಅನ್ಯಾಯಗಳನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡಿದರು. ಸದನದೊಳಗಡೆ ಸಿದ್ದರಾಮಯ್ಯನವರ ಉತ್ತರದ ಸ್ವರೂಪ ಹೇಗಿತ್ತು ಅನ್ನೋದನ್ನು ಕೂಡ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಆತ್ಮಚರಿತ್ರೆ ಕದನ. ಇದು ಜನರಲ್ ಮನೋಜ್ ಮುಕುಂದ್ ನರವಾಣೆ ಅವರು ಬರೆದಿರ್ತಕ್ಕಂತಹ ಪ್ರಕಟಗೊಳ್ಳದ ಪುಸ್ತಕದ ವಿಚಾರ. ಪುಸ್ತಕ ಪ್ರಕಟಗೊಂಡಿಲ್ಲ, ಆದರೆ ಅದರಲ್ಲಿ ಹೇಳಿದ್ದಾರೆ ಎನ್ನಲಾಗಿರುವಂತಹ ವಿಷಯಗಳನ್ನು ಮುಂದಿಟ್ಟುಕೊಂಡು ರಾಹುಲ್ ಗಾಂಧಿಯವರು ಇವತ್ತು ಸದನದಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಹೋದರು. ಬೆಂಗಳೂರು ದಕ್ಷಿಣದ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಇವತ್ತು ಚರ್ಚೆಯನ್ನು ಆರಂಭಿಸ್ತಾ ಕಾಂಗ್ರೆಸ್ನವರು ಹೇಗೆಲ್ಲ ಅನ್ಯಾಯ ಮಾಡಿದ್ದಾರೆ, ಹೇಗೆಲ್ಲ ಯುವಕರಿಗೆ ಅನ್ಯಾಯ ಮಾಡಿದ್ದಾರೆ ಅನ್ನೋದನ್ನು ಸದನದಲ್ಲಿ ಹೇಳ್ತಾ ಹೋದರು. ಉತ್ತರವಾಗಿ ನಮಗೆ ದೇಶಭಕ್ತಿಯನ್ನು ನೀವು ಕಲಿಸಬೇಕಾಗಿಲ್ಲ ಅನ್ನುವಂತಹದ್ದನ್ನು ಹೇಳ್ತಾನೆ ದೇಶಭಕ್ತಿಗೆ ಸಂಬಂಧಪಟ್ಟಂತಹ ಈ ವಿಚಾರ ಪ್ರಸ್ತಾಪ ಆಗಿದೆ. ಇದು ಭಾರತ ಮತ್ತು ಚೀನಾದ ಗಡಿಭಾಗದಲ್ಲಿರುವಂಥ ಡೋಕ್ಲಾಮ್ಗೆ ಸಂಬಂಧಪಟ್ಟಿರುವುದು. ಡೋಕ್ಲಾಮ್ನಲ್ಲಿ ಯಾವ ರೀತಿಯಾಗಿ ಭಾರತದ ಭೂಮಿಯ ಕಡೆಗೆ ಚೀನಾದ ಸೇನಾ ಪಡೆಗಳು ಬಂದಿದ್ವು ಅನ್ನೋದರ ಬಗ್ಗೆ ರಾಹುಲ್ ಗಾಂಧಿ ಪ್ರಸ್ತಾಪ ಆಗ್ತಾ ಇದ್ದರೆ ಸದನದಲ್ಲಿ ಅಲ್ಲೂರ ಕಲ್ಲೂರ ಸೃಷ್ಟಿ ಆಯಿತು. ಹಾಗಾದ್ರೆ ಇದೆಲ್ಲ ಯಾಕಾಯಿತು ವರದಿ ಅಂತ शर्म होनी चाहिए आप लोगों को। मैं ये रेज नहीं करने वाला था। क्या वो हुई है जिसपे ये सब सारी बातें ಒಂದು ಕಡೆ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ಆರೋಪ, ಮತ್ತೊಂದೆಡೆ ಆಡಳಿತ ಪಕ್ಷದಿಂದ ಪ್ರತಿಪಕ್ಷ ನಾಯಕನ ಮಾತುಗಳಿಗೆ ತೀವ್ರ ಆಕ್ಷೇಪ. ಲೋಕಸಭೆಯಲ್ಲಿ ಕದನ ತಾರಕಕ್ಕೇರಿದಾಗ ಸದನವನ್ನ ಮುಂದೂಡುತ್ತಾ ಹೋದ ಸ್ಪೀಕರ್ ಓಂ ಬಿರ್ಲಾ. ಇವೆಲ್ಲ ರಾಷ್ಟ್ರಪತಿ ಭಾಷಣದ ಮೇಲೆ ಲೋಕಸಭೆಯಲ್ಲಿ ಚರ್ಚೆಯ ವೇಳೆ ಕಂಡುಬಂದ ದೃಶ್ಯ. ಲೋಕಸಭೆಯಲ್ಲಿಂದು ರಾಷ್ಟ್ರಪತಿಯವರ ಭಾಷಣಕ್ಕೆ ವಂದನಾ ನಿರ್ಣಯದ ಚರ್ಚೆ ಶುರುವಾಗಿದೆ. ಚರ್ಚೆ ಆರಂಭಿಸಿದ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ
ರಾಷ್ಟ್ರಪತಿ ಅವರ ಭಾಷಣದ ಬಗ್ಗೆ ಮಾತಾಡ್ತಾ ಕಾಂಗ್ರೆಸ್ ಪಕ್ಷದ ದೇಶಪ್ರೇಮವನ್ನ ಕೆಣಕಿದ್ರು. एक कवि ने बोला है, ಮೂರು ಸಾಗರ ನೂರು ಮಂದಿರ ದೈವ ಸಾವಿರವಿದ್ದರೆ, ಗಂಗೆ ಇದ್ದರೆ ಸಿಂಧುವಿದ್ದರೆ ಗಿರಿ ಹಿಮಾಲಯವಿದ್ದರೆ, ವೇದವಿದ್ದರೆ ಭೂಮಿ ಇದ್ದರೆ ಘನ ಪರಂಪರೆ ಇದ್ದರೆ ಏನು ಸಾರ್ಥಕ ದೇಶದ ಯುವಕರೇ ಮಲಗಿ ನಿದ್ರಿಸುತ್ತಿದ್ದರೆ. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಭಯೋತ್ಪಾದನೆಯನ್ನ ಪೋಷಿಸಿದ್ರು ಅಂತ ದೂರಿದ್ರು. ಮೋದಿ ಸರ್ಕಾರದ ಕಳೆದ 10 ವರ್ಷಗಳ ಸಾಧನೆ ಬಗ್ಗೆ ಒಂದ್ಸಲವೂ ಕಾಂಗ್ರೆಸ್ ಮಾತಾಡಿಲ್ಲ ಅಂತ ಛೇಡಿಸಿದ್ರು. ಯಾವಾಗ ತೇಜಸ್ವಿ ಸೂರ್ಯ ಕಾಂಗ್ರೆಸ್ ದೇಶಭಕ್ತಿಯನ್ನ ಪ್ರಶ್ನಿಸಿದ್ರು ಆಗ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಉತ್ತರಿಸಲು ನಿಂತರು. कांग्रेस सरकार की रिस्पॉन्स क्या था? कांग्रेस की रिस्पॉन्स क्या था टेररिज्म के लिए? शर्म होनी चाहिए आप लोगों को। टेररिस्ट के डिजाइन को देश में लागू करने का काम कांग्रेस सरकार ने 2009-2010 में करने का प्रयास किए थे। 10 साल के इनके पूरे भाषणों में 10 साल के इनके पूरे भाषणों में विकसित भारत का डेवलप्ड इंडिया का उल्लेख भी नहीं 10 साल के भाषणों में हुआ. Young colleague over there made an allegation against the Congress party. I was not going to raise this issue, but because he has raised the issue about our patriotism. ಯಾವಾಗ ರಾಹುಲ್ ಗಾಂಧಿ ನಿವೃತ್ತ ಜನರಲ್ ಮನೋಜ್ ಮುಕುಂದ್ ನರವಾಣೆ ಅವರ ಅಪ್ರಕಟಿತ ಪುಸ್ತಕದ ಅಂಶಗಳು ಎಂದು ಹೇಳಲಾದ ಕಾಗದಗಳನ್ನು ಕೈಗೆತ್ತಿಕೊಂಡ್ರು ಆಗ ಇಡೀ ಬಿಜೆಪಿ ನಾಯಕರು ಏಕಾಏಕಿ ಸಿಟ್ಟಿಗೆದ್ರು. ನರವಾಣೆ ಪುಸ್ತಕ ದೃಢೀಕರಣವಾದ ಪುಸ್ತಕ ಅಲ್ಲ, ಪ್ರಕಟಣೆನೂ ಆಗಿಲ್ಲ, ಅದನ್ನ ಸಂಸತ್ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡೋ ಹಾಗಿಲ್ಲ ಅಂತ ಆಗ್ರಹಿಸಿದ್ರು. क्या वह पुस्तक प्रकाशित हुई है जिसमें यह सब सारी बातें उन्होंने लिखी हैं? यदि प्रकाशित हुई है तब तो आप उसका उल्लेख करिए, नहीं प्रकाशित हुई है तो उल्लेख करने का कोई औचित्य नहीं है. Sir, दीजिए. So this is 100% authentic. 100% authentic. के माध्यम से ये पूछना चाहता हूं लीडर अपोजिशन से, जिस पुस्तक Rajnath Singh is getting exercise because his name is going to be spoken just now. प्रकाशित हुई है या नहीं हुई है, केवल मैं एक प्रश्न का जवाब इनसे चाहता हूं अध्यक्ष जी. वो मैगजीन की रिपोर्ट है, नरवणे जी ने नहीं कहा, इतना बोल दे. एक बार रिकॉर्ड पर बोले कि नरवणे ने नहीं कहा है. रक्षा मंत्री जी इतना ही कह रहे हैं कि नरवणे जी की पुस्तक को आप रिफर कर रहे हो तो वो प्रकाशित हुई या नहीं हुई, वो स्पष्टता करें. नरवणे की रिपोर्ट नहीं है, नरवणे का पुस्तक नहीं है, इतना स्पष्टता करे. मैगजीन तो कुछ भी लिख सकता है. ऑथेंटिक है. इसमें नारावाने जी ने कहा है कि उनका मेमोआर है, उसे सरकार पब्लिश नहीं होने दे रही है, इसमें सब लिखा है. और मैं सिर्फ इसमें से 5 लाइन पढ़ना चाहता हूं जिसमें नारावाने जी ने राजनाथ सिंह के बारे में और मोदी जी के बारे में बोला है. ಆಡಳಿತಾರೂಢ ಸರ್ಕಾರದ ಮಾತಿಗೆ ಸ್ಪೀಕರ್ ಧನಿಗೂಡಿಸಿದ್ರು. ಇನ್ನೊಂದು ಕಡೆ ಲೋಕಸಭೆಯ ನಿಯಮ ಸೆಕ್ಷನ್ 349 ಸಬ್ಸೆಕ್ಷನ್ 1 ಪ್ರಕಾರ ಪುಸ್ತಕಗಳು ಪತ್ರಿಕೆಗಳ ವಿಷಯವನ್ನ ಸಂಸತ್ನಲ್ಲಿ ಪ್ರಸ್ತಾಪಿಸಬಾರದು ಅಂತ ಸ್ಪೀಕರ್ ಹೇಳಿ ನರವಾಣೆ ಪುಸ್ತಕದ ವಿಷಯಗಳ ಬಗ್ಗೆ ಚರ್ಚೆ ಮಾಡಲು ಅವಕಾಶ ಕೊಡಲಿಲ್ಲ. ಒಂದು ಸಲ ಅಲ್ಲ, 8 ರಿಂದ 10 ಸಲ ರಾಹುಲ್ ಗಾಂಧಿ ಅವರ ಭಾಷಣಕ್ಕೆ ಕೇಂದ್ರ ಸಚಿವರಿಂದ ಹಿಡಿದು ಸ್ಪೀಕರ್ ಓಂ ಬಿರ್ಲಾ ಅವರೆಗೂ ವಿರೋಧ ತೀವ್ರಗೊಳ್ಳುತ್ತಲೇ ಸಾಗಿತ್ತು. ಆದ್ರೆ ರಾಹುಲ್ ಗಾಂಧಿ ಮಾತ್ರ ನರವಾಣೆ ಪುಸ್ತಕದ ವಿಚಾರಗಳನ್ನ ಬಿಟ್ಟು ಮುಂದೆ ಹೋಗಲೇ ಇಲ್ಲ. ಇದು 100% ದೃಢೀಕರಣವಾಗಿರುವ ಪುಸ್ತಕದ ಸಾಲುಗಳು ಅಂತ ಉಲ್ಲೇಖಿಸಿದ್ರು. लेकिन हमारी पार्टी के ऊपर मेंबर ऑफ पार्लियामेंट ने सवाल उठाया. मैं ये रेज नहीं करने वाला था, मैं नहीं रेज करने वाला था, मगर उसका जवाब देने के लिए मैंने ये निकाली. अब ये 100% ऑथेंटिकेटेड है. ये नारावाने जी का मेमोआर है. ರಾಹುಲ್ ಗಾಂಧಿ ಮಾತಿಗೆ ಒಪ್ಪದ ಸ್ಪೀಕರ್ ನಿಯಮ ಪಾಲಿಸಿ ಅಂತ ಸಲಹೆ ಕೊಟ್ಟರು. ಗಲಾಟೆ ಜೋರಾಯಿತು. ಆಗ ಕೆಸಿ ವೇಣುಗೋಪಾಲ್ ಸ್ಪೀಕರ್ಗೆ ನಿಯಮ 349ರಲ್ಲೂ ಅವಕಾಶವಿದೆ ನೋಡಿ ಅಂತ ಉತ್ತರ ಕೊಟ್ಟರು. और आप प्रतिपक्ष के नेता है
मुझे आशा है कि आप उन नियम प्रक्रियाओं का पालन करेंगे। नियम आप एक नियम सुन लें। एक सेकंड सर, ये जनरल नारावाने जी ने किताब लिखी है। जी क्या है 349? जी shall not read any book, newspaper or letter except in connection with the business of the house. The business of the house, very clearly, Tejasvi Surya very clearly given an allegation against the Congress party. Honorable LOP is trying to reply that allegation, telling that you are not nationalist, Indian nationalist, Indian National Congress. ಜನರಲ್ ನರವಾಣೆ ಆತ್ಮಚರಿತ್ರೆಯದ್ದು ಎನ್ನಲಾದ ವಿಷಯ ಬಿಟ್ಟು ರಾಹುಲ್ ಗಾಂಧಿ ಮುಂದಕ್ಕೆ ಹೋಗಲಿಲ್ಲ. ಸ್ಪೀಕರ್ ಅವಕಾಶ ಕೊಡಲಿಲ್ಲ. ಬಿಜೆಪಿ ಅವರು ರಾಹುಲ್ ಗಾಂಧಿ ಅವರನ್ನ ಮಾತಾಡೋಕೆ ಬಿಡಲಿಲ್ಲ. ಕೊನೆಗೆ ಪುಸ್ತಕವನ್ನ ಕೆಳಗಿಟ್ಟು ಬಾಯಿ ಮಾತಲ್ಲೇ ಹೇಳೋಕ್ ಹೋದ್ರು ರಾಹುಲ್ ಗಾಂಧಿ. Naravane ji writes. No. I'm not quoting that. I'm not quoting it. नियम प्रक्रिया बोले और जो विषय का रूलिंग अध्यक्ष ने दे दी है उस लिंक की स्पीकर पालना सर, करें। आप चाहते हैं कि मैं इस किताब को, इस मैगजीन को कोट ना करूं, बिल्कुल तो फिर मैं डिस्क्राइब तो कर सकता हूं। नोट डिस्क्राइब नहीं कर सकते। स्पीकर सर, आप एक काम करिए, आप मुझे बता दीजिए क्या कहना है मुझे। मुझे अच्छा, मैं आपका सलाहकार नहीं हूं, लेकिन एज ए स्पीकर के नाते मेरा ये दायित्व बनता है कि सदन नियम प्रक्रियाओं से चले। आपने मुझे बोला कि आप नहीं बोल सकते हैं, नियम है। आप मुझे बताइए, हिंदुस्तान और चाइना की रिलेशनशिप पर ना बोलना कौन सा नियम है? ಕೊನೆಗೆ ರಾಹುಲ್ ಗಾಂಧಿಗೆ ನರವಾಣೆ ಆತ್ಮಚರಿತ್ರೆ ಬಿಟ್ಟು ವಿಷಯಕ್ಕೆ ಬನ್ನಿ, ಭಾರತ ಚೀನಾ ಬಗ್ಗೆ ಮಾತಾಡಬಹುದು ಅಂತ ಅವಕಾಶ ಕೊಟ್ಟರು. ಆಗ ರಾಹುಲ್ ಗಾಂಧಿ ನರವಾಣೆ ಆತ್ಮಚರಿತ್ರೆ ಬಗ್ಗೆ ಹೇಳದೆ 2020ರಲ್ಲಿ ಭಾರತ ಚೀನಾ ಗಡಿ ಸಂಘರ್ಷದ ಬಗ್ಗೆ, ಚೀನಾ ದಾಳಿ ಬಗ್ಗೆ ಉಲ್ಲೇಖಿಸಿದ್ರು. And this is from the memoir of Army Chief Naravane. And I'd like you to listen nicely. You will understand exactly who is patriotic, who is not. It'll take a little while, so this is about when 4 Chinese tanks were entering Indian territory. They were taking a ridge in Doklam, and the army chief writes, and I quote from an article that is quoting his book. ಇಷ್ಟಕ್ಕೆ ಸುಮ್ಮನಾಗದೆ ರಾಹುಲ್ ಗಾಂಧಿ ಗೃಹ ಸಚಿವರು, ರಕ್ಷಣಾ ಸಚಿವರು, ಪ್ರಧಾನಮಂತ್ರಿಗಳು ನಮ್ಮ ಪಕ್ಷದ ದೇಶಭಕ್ತಿ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಆದ್ರೆ ಪ್ರಧಾನಮಂತ್ರಿ, ರಕ್ಷಣಾ ಸಚಿವರ ದೇಶಭಕ್ತಿ ನಡತೆ ಬಗ್ಗೆ ನರವಾಣೆ ಪುಸ್ತಕದಲ್ಲಿದೆ ಅಂತ ಕೆಣಕಿದ್ರು. आपके मेंबर ऑफ पार्लियामेंट, डिफेंस मिनिस्टर, होम मिनिस्टर, प्राइम मिनिस्टर, नो प्राइम मिनिस्टर साहब ने बोलने तो बोला। दीजिए सर। प्राइम मिनिस्टर हमारी पार्टी पर, हमारी पार्टी के कैरेक्टर पर, हमारे नेशनलिज्म पर, हम सब ऑपोजिशन के नेशनलिज्म पर सवाल उठाते हैं. ನರವಾಣೆ ಆತ್ಮಚರಿತ್ರೆ ವಿಷಯದಲ್ಲಿ ಎದ್ದ ಗಲಾಟೆಯಿಂದ 2 ಸಲ ಲೋಕಸಭೆ ಕಲಾಪ ಮುಂದೂಡಿಕೆ ಆಯಿತು. ಕೊನೆಗೆ ಸ್ಪೀಕರ್ ಓಂ ಬಿರ್ಲಾ ಸೀಟಿನಲ್ಲಿ ಜಗದಂಬಿಕಾ ಪಾಲ್ ಕುಳಿತಿದ್ರು. ಆಗಲೂ ರಾಹುಲ್ ಗಾಂಧಿ ನರವಾಣೆ ಆತ್ಮಚರಿತ್ರೆ ಕೆಣಕಿದ್ರು. ಕೊನೆಗೆ ಲೋಕಸಭೆ ಅಧಿವೇಶನವನ್ನೇ ನಾಳೆಗೆ ಮುಂದೂಡಿಕೆ ಮಾಡಲಾಯಿತು. Rajnath Singh ji is sitting here. He is aware of this matter. He is the minister. He is the person that spoke to General Naravane. फिर आपने बोलिए नहीं, अब आप नहीं बोलना चाहते हैं, सब नहीं बोलना। सभा की कार्रवाई कल मंगलवार दिनांक 3 फरवरी 2026 को प्रातः 11 बजे तक के लिए स्थगित की जाती है. ಅಧಿವೇಶನದಿಂದ ಹೊರಗೆ ಬಂದ ಮೇಲೂ ಬಿಜೆಪಿ ಅವರು ನರವಾಣೆ ಆತ್ಮಚರಿತ್ರೆಗೆ ಹೆದರಿಕೊಳ್ಳುತ್ತಿದ್ದಾರೆ ಅಂತ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ವಾದ್ರಾ ಆರೋಪಿಸಿದ್ರು. देखिए नहीं, ये गलत बात है. जो रूल है, पब्लिश सोर्स, एक पब्लिश सोर्स होना चाहिए.
चाहे वो मैगज़ीन हो चाहे वो किताब हो। ये मैगज़ीन में पब्लिश्ड है, एक्सेप्ट है किताब का, तो इसमें तो कोई अनऑथेंटिकेटेड सोर्स नहीं है, वो ऑथेंटिकेट कर लेंगे राहुल जी, तो उसमें प्रॉब्लम क्या है। ಲೋಕಸಭೆ ಅಧಿವೇಶನದಲ್ಲಿ ಇಷ್ಟು ಕೋಲಾಹಲ ಎಬ್ಬಿಸಿದ ಭಾರತೀಯ ಸೇನೆಯ ಮುಖ್ಯಸ್ಥರಾಗಿದ್ದ ನರವಾಣೆ ಅವರ ಅಪ್ರಕಟಿತ ಆತ್ಮಚರಿತ್ರೆ ಪುಸ್ತಕದಲ್ಲಿರುವ ಅಂಶಗಳೇನು? ಬಿಜೆಪಿಯವರು ನರವಾಣೆ ಆತ್ಮಚರಿತ್ರೆ ಬಗ್ಗೆ ಪ್ರಸ್ತಾಪ ಮಾಡಲು ಯಾಕೆ ಬಿಡಲಿಲ್ಲ ಅನ್ನೋದು ಎಲ್ಲರ ಪ್ರಶ್ನೆ. ಅದಕ್ಕೆ ಉತ್ತರನೂ ಇದೆ. 2020 ಜೂನ್ನಲ್ಲಿ ಡೋಕ್ಲಾಂ ಗಡಿಯಲ್ಲಿ ಸಂಘರ್ಷ ನಡೆದಿತ್ತು. ಭಾರತದ ಗಡಿವರೆಗೆ ಬಂದಿದ್ದ ಚೀನಾದ ಯುದ್ಧ ಟ್ಯಾಂಕರ್ಗಳನ್ನು ತಡೆಯಲು ಪ್ರಯತ್ನ ನಡೆದಿತ್ತು. ಆಗ ಭಾರತ ಚೀನಾ ಸೈನಿಕರ ಮಧ್ಯೆ ಘನಘೋರ ಸಂಘರ್ಷ ನಡೆದಿತ್ತು. ಯಾವುದೇ ಮದ್ದುಗುಂಡು ಬಾಂಬ್ ಬಳಸದೆ ಕೈ ಮಿಲಾಯಿಸಿ ನಡೆಸಿದ್ದ ಸಂಘರ್ಷದಲ್ಲಿ ಭಾರತದ 20 ಸೈನಿಕರು ಹುತಾತ್ಮರಾಗಿದ್ದರೆ ಚೀನಾದ 45 ಸೈನಿಕರ ಸಾವಾಗಿತ್ತು. ಈ ಸಂಘರ್ಷದ ಬಳಿಕ ಚೀನಾ ಮತ್ತೆ ಕಿತಾಪತಿ ತೆಗೆದಿತ್ತು. ಆಗ ಭಾರತ ಸರ್ಕಾರ ಕೈಗೊಂಡ ಕೆಲ ನಕಾರಾತ್ಮಕ ನಿರ್ಣಯಗಳನ್ನು ನರವಾಣೆ ಆತ್ಮಚರಿತ್ರೆಯಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಹೇಳಲಾಗ್ತಿದೆ. ಚೀನಾದಿಂದ ಭಾರತ ಕೈಲಾಶ್ ಪರ್ವತ ಶ್ರೇಣಿ ವಶಪಡಿಸಿಕೊಂಡಿತ್ತು. ಅದೇ ಕೈಲಾಶ್ ಪರ್ವತ ಶ್ರೇಣಿಯತ್ತ 4 ಚೀನಿ ಟ್ಯಾಂಕರ್ಗಳು ಆಗಸ್ಟ್ನಲ್ಲಿ ದಾಳಿ ಮಾಡಿದ್ವು. ಚೀನಿ ಟ್ಯಾಂಕರ್ಗಳು ಬರ್ತಿವೆ, 100 ಮೀಟರ್ ದೂರದಲ್ಲಿ ಚೀನಿ ಟ್ಯಾಂಕರ್ಗಳಿವೆ, ಏನ್ ಮಾಡೋದು ಅಂತ ಲೆಫ್ಟಿನೆಂಟ್ ಜನರಲ್ ಯೋಗೇಶ್ ಜೋಶಿಗೆ ಗಡಿ ಕಾಯ್ತಿದ್ದ ಸೈನಿಕರಿಂದ ಮಾಹಿತಿ ಬರುತ್ತೆ. ತಕ್ಷಣ ಸೇನಾ ಮುಖ್ಯಸ್ಥ ಮುಕುಂದ್ಗೆ ಲೆಫ್ಟಿನೆಂಟ್ ಜನರಲ್ ಜೋಶಿ ವಿವರಣೆ ಕೊಡ್ತಾರೆ. ಆಗ ನರವಾಣೆ ಕೇಂದ್ರ ಸರ್ಕಾರದ ಸಚಿವರುಗಳಿಗೆ ಮಾಹಿತಿ ರವಾನೆ ಮಾಡ್ತಾರೆ. ನೆಕ್ಸ್ಟ್ ಏನ್ ಮಾಡಬೇಕು, ಏನ್ ಆದೇಶ ಕೊಡಲಿ ಹೇಳಿ ಅಂತ ಕೇಳಿದ್ರಂತೆ. ಮುಂದಿನ ಆದೇಶ ಬರೋವರೆಗೂ ದಾಳಿ ಮಾಡದಂತೆ ಕೇಂದ್ರ ಸಚಿವರು ಸೂಚನೆ ನೀಡಿದ್ರಂತೆ. ಆದರೆ ಸಾಕಷ್ಟು ಸಲ ನರವಾಣೆ ಫೋನ್ ಮಾಡಿದ್ರು, ಕೇಂದ್ರ ಸರ್ಕಾರದಿಂದ ಪ್ರತಿಕ್ರಿಯೆ ಸಿಗಲಿಲ್ವಂತೆ. ಸರ್ಕಾರ ಮತ್ತು ಸೇನಾ ಮುಖ್ಯಸ್ಥರ ಮಧ್ಯೆ ನಿಜಕ್ಕೂ ಏನೆಲ್ಲ ಮಾತುಕತೆಗಳಾಯಿತು ಅನ್ನೋದೆಲ್ಲ ಆತ್ಮಚರಿತ್ರೆಯಲ್ಲಿ ಮುಕುಂದ್ ನರವಾಣೆ ಉಲ್ಲೇಖಿಸಿದ್ದಾರೆ ಅಂತ ಹೇಳಲಾಗಿದೆ. ನಿವೃತ್ತ ಜನರಲ್ ನರವಾಣೆ ಬರೆದ ಈ ಆತ್ಮಚರಿತ್ರೆ ಪುಸ್ತಕ ಇದುವರೆಗೂ ಪ್ರಕಟಣೆಯಾಗಿಲ್ಲ. ಪುಸ್ತಕ ಪ್ರಕಟಣೆ ಮಾಡಲು ಕೇಂದ್ರ ಸರ್ಕಾರದವರೇ ಬಿಡಲಿಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರದ ತಪ್ಪುಗಳ ಬಗ್ಗೆ ನರವಾಣೆ ಉಲ್ಲೇಖಿಸಿದ್ದಾರೆ ಅನ್ನೋದು ಕಾಂಗ್ರೆಸ್ನವರ ನೇರಾನೇರ ಆರೋಪ. ಹಾಗಾಗಿನೇ ಇವತ್ತು ಅಧಿವೇಶನದಲ್ಲೂ ನರವಾಣೆ ಆತ್ಮಚರಿತ್ರೆ ಕೋಲಾಹಲ ಎಬ್ಬಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ನರವಾಣೆಯವರ ಪುಸ್ತಕ ಅದು ಇನ್ನೂ ಪ್ರಕಟಗೊಂಡಿಲ್ಲ. ಹಾಗಾಗಿ ಅಧಿಕೃತವಾಗಿ ಅದರಲ್ಲಿ ಏನೇನು ಮಾಹಿತಿ ಇದೆ ಅನ್ನೋದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ರಾಹುಲ್ ಗಾಂಧಿಯವರು ಮ್ಯಾಗಝೀನಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ವಿಚಾರಗಳನ್ನು ಮುಂದಿಟ್ಟಿದ್ದಾರೆ. ಅದಕ್ಕೆ ಆಡಳಿತ ಪಕ್ಷದಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ನಿಯಮಗಳ ಆಧಾರದಲ್ಲಿ ನಿಂತುಕೊಂಡು ಆಡಳಿತ ಪಕ್ಷದವರು ವಿಚಾರವನ್ನು ಲೋಕಸಭೆಯ ಮುಂದೆ ಇಟ್ಟಿದ್ದಾರೆ. ಹೀಗಾಗಿ ಯಾವುದೇ ಕಲಾಪದ ಒಳಗಡೆ ಚರ್ಚೆಗೆ ಅವಕಾಶ ಹೀಗೆ ನಾಳೆ ಸಿಗುತ್ತೆ ಅನ್ನೋದು ನೋಡಬೇಕು. ಯಾಕಂದ್ರೆ ನಾಳೆಯೂ ಕೂಡ ರಾಹುಲ್ ಗಾಂಧಿ ಅದೇ ವಿಚಾರವನ್ನು ಪ್ರಸ್ತಾಪ ಮಾಡ್ಬೋದು. ಅವಾಗಲೂ ಕೂಡ ಸದನ ಹೀಗೆ ಮುಂದೂಡಿಕೆ ಆಗ್ತಾ ಹೋಗುತ್ತಾ ಅಥವಾ ರಾಹುಲ್ ಗಾಂಧಿ ಏನಾದ್ರು ವಿಚಾರ ಬದಲಾಯಿಸ್ತಾರ, ಬೇರೆ ಸ್ವರೂಪದಲ್ಲಿ ಅದನ್ನು ತರ್ತಾರ, ನೋಡಬೇಕಾಗಿದೆ ಲೋಕಸಭೆ ಕಲಾಪದಲ್ಲಿ ಏನಾಗುತ್ತೆ ಅಂತ. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಮುಖ್ಯವಾಗಿ ಸಿದ್ದರಾಮಯ್ಯನವರು ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಗೆ, ವಂದನಾ ನಿರ್ಣಯದ ಚರ್ಚೆಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಈ ಉತ್ತರ ಕೊಡುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಯಾವ್ಯಾವ ಸ್ವರೂಪದಲ್ಲಿ ಬಿಜೆಪಿಯ ವಿರುದ್ಧ ಅಟ್ಯಾಕ್ ಮಾಡಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಬಹಳ ಮುಖ್ಯವಾಗಿ ರಾಜ್ಯಪಾಲರ ನಡೆಗೂ ಕೂಡ ಸಿದ್ದರಾಮಯ್ಯನವರು ತಮ್ಮ ಅಸಮಾಧಾನವನ್ನು, ಸಿಟ್ಟನ್ನು ವ್ಯಕ್ತಪಡಿಸಿದ್ದಾರೆ. ಜಂಟಿ ಅಧಿವೇಶನದಲ್ಲಿ ಭಾಷಣ ಮಾಡದೆ ಹೋದ ರಾಜ್ಯಪಾಲರಿಗೆ ಸಿಎಂ ಸಿದ್ದರಾಮಯ್ಯನವರು ತಿರುಗೇಟು ಕೊಡುವಂಥ ಕೆಲಸವನ್ನು ಮಾಡಿದರು. ರಾಜ್ಯಪಾಲರು ಬಂದರು ಹೋದರು ಅನ್ನುವಂಥದ್ದನ್ನು ಸಿದ್ದರಾಮಯ್ಯನವರು ತಮ್ಮದೇ ಆದಂತಹ ಶೈಲಿಯಲ್ಲಿ ವ್ಯಂಗ್ಯ ಮಾಡಿ ಚುಚ್ಚಿದ್ದಾರೆ. ಪಕ್ಷ ಬೇರೆಯದ್ದೇ ಇರಬಹುದು, ಸಂವಿಧಾನಕ್ಕೆ ಗೌರವ ಕೊಡಬೇಕಲ್ವಾ? ನಮ್ಮದು ಪಕ್ಷಗಳು ಬೇರೆ ಇರಬಹುದು, ಆದರೆ ನಾವು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾ ಇರ್ತೀವಲ್ವಾ, ಸಂವಿಧಾನದ ಆಶಯಕ್ಕೆ ನಾವು ಗೌರವ ಕೊಡಬೇಕಲ್ವಾ ಅನ್ನುವಂತಹ ವಿಚಾರವನ್ನು ಸದನದಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ರಾಜ್ಯಪಾಲರು ಒಳ್ಳೆಯವರೇ, ಆದರೆ ಕೆಲವೊಮ್ಮೆ ಕೇಂದ್ರದ ಕೈಗೊಂಬೆ ಆಗ್ಬಿಡ್ತಾರೆ. ರಾಜ್ಯಪಾಲರು ಒಳ್ಳೆಯವರೇ, ಆದರೆ ಕೆಲವೊಮ್ಮೆ ಕೇಂದ್ರದ ಕೈಗೊಂಬೆ ಆಗ್ಬಿಡ್ತಾರೆ ಅಂತ ಹೇಳೋದ್ರ ಮೂಲಕವಾಗಿ ರಾಜ್ಯಪಾಲರನ್ನ ಆ ಕಡೆ ಹೊಗಳ್ತಾ ಇದ್ದಾರೆ. ಹಾಗೆಯೇ ರಾಜ್ಯಪಾಲರ ನಿಲುವುಗಳನ್ನು ಟೀಕಿಸುವಂತಹ ಕೆಲಸವನ್ನು ಮಾಡಿದರು. ಸಿದ್ಧಾಂತ, ಭಿನ್ನಾಭಿಪ್ರಾಯಗಳು ಏನೇ ಇದ್ರೂ ಕೂಡ ಜನಪರ ಕೆಲಸ ಮಾಡುವಂಥದ್ದೇ ಮುಖ್ಯ ಅನ್ನುವಂತಹ ವಿಚಾರವನ್ನು ಸದನದೊಳಗಡೆ ಸ್ಪಷ್ಟವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿಪಾದನೆಯನ್ನು ಮಾಡಿದ್ದಾರೆ. ರಾಜ್ಯಪಾಲರಿಂದ ಸಂವಿಧಾನದ ಮೂಲ ಆಶಯಗಳಿಗೆ ಧಕ್ಕೆಯಾಗಿದೆ. ರಾಜ್ಯಪಾಲರು ಅವರ ವರ್ತನೆಯ ಮೂಲಕವಾಗಿ ಸಂವಿಧಾನದ ಮೂಲ ಆಶಯಗಳಿಗೆ, ಅಂದರೆ ರಾಜ್ಯಪಾಲರು ಸದನದಲ್ಲಿ ಸರ್ಕಾರ ರಚಿಸಿರ್ತಕ್ಕಂತಹ ಭಾಷಣವನ್ನು ಓದಬೇಕು ಅನ್ನುವಂಥದ್ದು ಏನಿದೆ ನಿಯಮ, ಆ ನಿಯಮ ಅದು ಸಂವಿಧಾನದ ಮೂಲ ಆಶಯ.
ಆ ಮೂಲ ಆಶಯಕ್ಕೆ ಧಕ್ಕೆ ಆಗಿದೆ ರಾಜ್ಯಪಾಲರು ಭಾಷಣ ಓದದೇ ಹೋಗಿರೋದ್ರಿಂದ ಅಂಥೇಳಿ ಸಿದ್ದರಾಮಯ್ಯನವರು ಇವತ್ತು ಉತ್ತರವನ್ನು ಕೊಡುವ ಸಂದರ್ಭದಲ್ಲಿ ಮುಖ್ಯವಾಗಿ ರಾಜ್ಯಪಾಲರ ನಿಲುವಿನ ಬಗ್ಗೆನೇ ತಮ್ಮ ಅಸಮಾಧಾನವನ್ನು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಆಗಿದ್ದು ಅನ್ಯಾಯ, ಆಡಿದ್ದು ಬರೀ ಓಳು ಅನ್ನುವಂಥದ್ದನ್ನು ಸಿದ್ದರಾಮಯ್ಯನವರು ಸದನದ ಗಮನಕ್ಕೆ ತಂದರೆ, ವಿಶೇಷವಾಗಿ ಕೇಂದ್ರದ ಬಜೆಟ್ ವಿಚಾರವನ್ನು ಮುಂದಿಟ್ಟುಕೊಂಡು ಕೇಂದ್ರದ ಬಜೆಟ್ನಲ್ಲಿ ರಾಜ್ಯಕ್ಕೆ ಬಂಪರ್ ಕೊಡುಗೆ ಸಿಕ್ಕಿದೆ ಅಂತೇಳಿ ಬಿಜೆಪಿಯ ನಾಯಕರುಗಳು ಪ್ರತಿಪಾದನೆಯನ್ನು ಮಾಡ್ತಾ ಇದ್ರು. ಸಿಎಂ ಉತ್ತರ ಕೊಡುವ ಸಂದರ್ಭದಲ್ಲಿ ಕೂಡ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಅತ್ಯುತ್ತಮವಾದ ಕೊಡುಗೆಗಳನ್ನು ರಾಜ್ಯಕ್ಕೆ ಕೊಟ್ಟಿದೆ ಅಂತ ಹೇಳೋದಕ್ಕೆ ಬಂತು. ಆದರೆ ಕೇಂದ್ರ ಸರ್ಕಾರದ ಪರವಾಗಿ ಬಿಜೆಪಿಯ ವಾದಕ್ಕೆ ಸಿಎಂ ಸಿದ್ದರಾಮಯ್ಯನವರು ತಿರುಗೇಟು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ವಿಶೇಷವಾಗಿ ಅದಕ್ಕೆ ಪೂರಕವಾದಂಥ ಒಂದಿಷ್ಟು ಅಂಕಿ ಅಂಶಗಳನ್ನು ಸಿದ್ದರಾಮಯ್ಯನವರು ಸದನದ ಗಮನಕ್ಕೆ ತಂದಿದ್ದಾರೆ. ಆ ಮೂಲಕ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಹೇಗೆಲ್ಲ ಅನ್ಯಾಯ ಆಗಿದೆ ಅನ್ನುವಂಥದ್ದನ್ನು ವಿವರಿಸುವಂತಹ ಪ್ರಯತ್ನವನ್ನು ಸಿಎಂ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ಪದೇ ಪದೇ ರಾಜ್ಯಕ್ಕೆ ಅನ್ಯಾಯ, ರಾಜ್ಯಕ್ಕೆ ಒಂದಲ್ಲ ಎರಡಲ್ಲ ಅನೇಕ ವಿಚಾರಗಳಲ್ಲಿ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗ್ತಿದೆ ಅಂತೇಳಿ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿದ್ದಾರೆ. ವಿಶೇಷವಾಗಿ ಯಾವ್ಯಾವ ರೀತಿಯಲ್ಲಿ ಅನ್ಯಾಯ ಆಗಿದೆ ಅನ್ನೋದ್ರ ಬಗ್ಗೆ ಅಂಕಿಅಂಶಗಳ ಮೂಲಕ ಕೇಂದ್ರಕ್ಕೆ ಚಾಟಿ ಬೀಸುವಂತಹ ಕೆಲಸವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಅವರು ಪ್ರಸ್ತಾಪ ಮಾಡಿರ್ತಕ್ಕಂತಹ ವಿಚಾರಗಳು ಹೀಗಿದ್ದಾವೆ. ಮೊದಲನೇದು, 14ನೇ ಹಣಕಾಸು ಆಯೋಗದಲ್ಲಿ ಸಿಕ್ಕಿದ್ದಂತಹ ಶೇಕಡ 4.71 ತೆರಿಗೆ ಹಂಚಿಕೆಗೆ ಕತ್ತರಿಯನ್ನು ಹಾಕಿದ್ದಾರೆ ಅಂತೇಳಿ. ಶೇಕಡ 4.71 ತೆರಿಗೆ ಹಂಚಿಕೆ 14ನೇ ಹಣಕಾಸು ಆಯೋಗ, ಈಗ 15 ಕಳೆದು 16ನೇದು ಬರ್ತಾ ಇದೆ. ಆದರೆ 16ನೇ ಹಣಕಾಸು ಆಯೋಗದಲ್ಲೂ ಕೂಡ ಶೇಕಡ 4.71 ತೆರಿಗೆ ಹಂಚಿಕೆ ಇಲ್ಲ ಅನ್ನುವಂಥದ್ದನ್ನು. ಇನ್ನು 15ನೇ ಹಣಕಾಸು ಆಯೋಗ ಅವರು ಕಡಿಮೆ ಹಂಚಿಕೆಯನ್ನು, ಡೆವಲ್ಯೂಷನ್ ಆಫ್ ಫಂಡಲ್ಲಿ ಕಡಿಮೆ ಹಂಚಿಕೆಯನ್ನು, ತೆರಿಗೆ ಹಂಚಿಕೆಯನ್ನು ಕರ್ನಾಟಕಕ್ಕೆ ಮಾಡಿದರೂ ಕೂಡ ಅದಾದ ನಂತರ ಅವರೊಂದು ವಿಶೇಷ ರೆಕಮೆಂಡೇಶನ್ ಅನ್ನು ಮಾಡಿದ್ರು, ಕರ್ನಾಟಕಕ್ಕೆ ವಿಶೇಷ ಅನುದಾನವನ್ನು ಕೊಡಬೇಕು ಅಂತ ಹೇಳಿದ್ರು. ಅದಕ್ಕೂ ಕೇಂದ್ರ ಸರ್ಕಾರ ಕೊಕ್ಕೆ ಹಾಕಿದೆ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಆಕ್ಷೇಪ. ಮೂರನೇದಾಗಿ, ಭದ್ರಾ ಮೇಲ್ದಂಡೆ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆ ಅಂತೇಳಿ ಘೋಷಣೆ ಮಾಡಿ ಕರ್ನಾಟಕದಲ್ಲಿ ಬೊಮ್ಮಾಯಿಯವರ ಸರ್ಕಾರ ಇದ್ದಂಥ ಅವಧಿಯಲ್ಲೇ ಮಂಡನೆ ಆಗಿದ್ದಂಥ, ಅಂದರೆ 2023ರ ಕೇಂದ್ರ ಬಜೆಟ್ನಲ್ಲಿ ಮಂಡನೆಯಾಗಿದ್ದಂತಹ, ಘೋಷಣೆಯಾಗಿದ್ದಂತಹ ಭದ್ರಾ ಮೇಲ್ದಂಡೆಗೆ 5,300 ಕೋಟಿ ರೂಪಾಯಿ ಹಣ ಏನು ಘೋಷಣೆ ಮಾಡಿದ್ರು ಅದನ್ನು ಇದುವರೆಗೆ ಕೊಟ್ಟಿಲ್ಲ, ಕರ್ನಾಟಕಕ್ಕೆ ಕೊಟ್ಟಿಲ್ಲ. ಇನ್ನು ಅದೇ ಸಂದರ್ಭದಲ್ಲಿ ಪೆರಿಫರಲ್ ರಿಂಗ್ ರಸ್ತೆಗೆ, ಬೆಂಗಳೂರಿನಲ್ಲಿ ಪೆರಿಫರಲ್ ರಿಂಗ್ ರಸ್ತೆಗೆ 3,000 ಕೋಟಿ ರೂಪಾಯಿಯನ್ನು ಕೊಡುವಂತಹ ಪ್ರಸ್ತಾಪವನ್ನು ಮಾಡಿದ್ರು, ಅದು ಕೂಡ ಇದುವರೆಗೆ ಬಂದಿಲ್ಲ. ರಾಜ್ಯದಲ್ಲಿ ಪೆರಿಫರಲ್ ರಿಂಗ್ ರೋಡನ್ನು, ಬೆಂಗಳೂರಿನ ಟ್ರಾಫಿಕ್ ಕಂಜೆಷನ್ ಅನ್ನು ಕಡಿಮೆ ಮಾಡೋದರಲ್ಲಿ ಬಹಳ ಮುಖ್ಯವಾದಂಥ ಪಾತ್ರ ಆಗುತ್ತೆ. ಇನ್ನು ರಾಜ್ಯದಲ್ಲಿ ಕೆರೆಗಳ ಅಭಿವೃದ್ಧಿಗೆ 3,950 ಕೋಟಿ ರೂಪಾಯಿಯನ್ನು ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ರು, ಅದನ್ನು ಇದುವರೆಗೆ ಕೊಡಲಿಲ್ಲ. ಅಂದರೆ ಕೇಂದ್ರ ಸರ್ಕಾರ ಹೇಳಿದ್ದೇನು ಬಂದಿದ್ದೇನು ಅನ್ನುವಂತಹ ಲೆಕ್ಕವನ್ನು ಸಿದ್ದರಾಮಯ್ಯನವರು ಸದನಕ್ಕೆ ಕೊಡುವಂತಹ ಕೆಲಸವನ್ನು ಮಾಡಿದರು. ಅಷ್ಟೇ ಅಲ್ಲದೆ GST ಪರಿಹಾರದಲ್ಲೂ ಕೂಡ ರಾಜ್ಯ ನಷ್ಟವನ್ನು ಅನುಭವಿಸುವಂತೆ ಆಯಿತು, ಕರ್ನಾಟಕಕ್ಕೆ ನಷ್ಟ ಆಗಿದೆ ಅನ್ನುವಂಥದ್ದನ್ನು GST ಪರಿಹಾರದ ವಿಚಾರದಲ್ಲೂ ಕೂಡ ಪ್ರಸ್ತಾಪ ಮಾಡಿದರು. ಇನ್ನು ಕೇಂದ್ರಕ್ಕೆ ರಾಜ್ಯದಿಂದ 4.5 ಲಕ್ಷ ಕೋಟಿ ರೂಪಾಯಿಯಷ್ಟು ತೆರಿಗೆ ಸಂಗ್ರಹ ಆಗುತ್ತೆ. ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕದಿಂದ ಹೋಗುವಂತಹ ತೆರಿಗೆಯ ಪಾಲು 4.5 ಲಕ್ಷ ಕೋಟಿ ರೂಪಾಯಿಯಷ್ಟು, ಅದಕ್ಕಿಂತಲೂ ಜಾಸ್ತಿ ಅಂತ ಹೇಳಿ. ಆದರೆ ಕರ್ನಾಟಕಕ್ಕೆ ವಾಪಸ್ ಬರುವಂಥದ್ದು ಕೇವಲ 60,000 ಕೋಟಿ ರೂಪಾಯಿ ಮಾತ್ರ. ಒಂದು ವರ್ಷಕ್ಕೆ ನಮಗೆ ಬರುವಂಥದ್ದು ಕೇವಲ 60,000 ಕೋಟಿ ರೂಪಾಯಿ ಮಾತ್ರ ಕೇಂದ್ರದಿಂದ ರಾಜ್ಯಕ್ಕೆ ಬರ್ತಾ ಇದೆ. ಇದು ಕರ್ನಾಟಕಕ್ಕೆ ಆಗ್ತಿರುವಂಥ ಅನ್ಯಾಯ ಅನ್ನೋದು ಸಿದ್ದರಾಮಯ್ಯನವರ ಪ್ರತಿಪಾದನೆ. ಹಾಗೆಯೇ ಪ್ರಕೃತಿ ವಿಕೋಪ ನಿಧಿಯಲ್ಲೂ ಕೂಡ ರಾಜ್ಯಕ್ಕೆ ಭಾರೀ ಅನ್ಯಾಯವನ್ನು ಮಾಡಿದ್ದಾರೆ ಅನ್ನುವಂಥ ಆಕ್ಷೇಪವನ್ನು ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿದ್ದಾರೆ ಸದನದಲ್ಲಿ. ಇನ್ನು ಸಿದ್ದರಾಮಯ್ಯನವರು ಸಂವೇದನೆಯ ಪಾಠವನ್ನು ಕೂಡ ಬಿಜೆಪಿಯವರಿಗೆ ಕೇಳಿದ್ದಾರೆ. ಸಂವೇದನೆ ಇಲ್ಲದಿರತಕ್ಕಂತಹ ಸರ್ಕಾರ ಅಂಥೇಳಿ ಅಶೋಕ್ ಅವರೇನು ಸರ್ಕಾರವನ್ನು ಟೀಕಿಸಿದ್ರು, ಆ ಸಂವೇದನೆ ಇಲ್ಲದ ಸಿಎಂ ಅನ್ನುವಂತಹ ಟೀಕೆಗಳಿಗೆ ಟಕ್ಕರ್ ಕೊಡುವಂತಹ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಅವರು ಕೇಳಿರುವಂತಹ ಸಂವೇದನೆಯ ಪ್ರಶ್ನೆಗಳು, ಬಿಜೆಪಿ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದ್ದಾಗ ಚಾಮರಾಜನಗರದಲ್ಲಿ ಆದಂಥ ಆಕ್ಸಿಜನ್ ಇಲ್ಲದೆ 100 ಜನ ಸಾವನ್ನಪ್ಪಿದ್ರಲ್ಲ ಕೋವಿಡ್ ಸಂದರ್ಭದಲ್ಲಿ, ಆಗ ನಿಮಗೆ ಸಂವೇದನೆ ಇತ್ತ? ಆಕ್ಸಿಜನ್ ಸಿಗದೆ ಅನೇಕರು ಕ್ಯೂ ನಿಂತು ನಂತರ ಸತ್ತು ಹೋದ್ರಲ್ಲ, ಆವಾಗ ನಿಮಗೆ ಸಂವೇದನೆ ಇತ್ತ? ಹಾಗೆಲ್ಲ ಸಾವನ್ನಪ್ಪಿದಾಗ ಸಂವೇದನೆ ಇತ್ತ? ಆಕ್ಸಿಜನ್ ಇಲ್ಲದೆ 3 ಜನ ಸತ್ತಿದ್ದು ಅಂಥೇಳಿ ಹೇಳಿದ್ರಲ್ಲ, ಅದು ಚಾಮರಾಜನಗರದಲ್ಲಿ ಅಷ್ಟು ಜನ ಸತ್ತಾಗಲೂ ಕೂಡ ಕೇವಲ 3 ಜನ ಸತ್ತಿದ್ರು ಅಂತ ಹೇಳಿದ್ರಲ್ಲ, ಆಗ ಸಂವೇದನೆ ಇತ್ತ? ಇನ್ನು ಮೈಸೂರು ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ಕೆನರಾ ಬ್ಯಾಂಕ್ಗಳಲ್ಲಿ ಕನ್ನಡಿಗರು ಇದ್ದಾರಾ? ಅದು ನಿಮ್ಮ ಸಂವೇದನೆಯ ಅನ್ನುವಂಥ ಪ್ರಶ್ನೆಯನ್ನು ಸಿದ್ದರಾಮಯ್ಯನವರು ಕೇಳಿದ್ದಾರೆ.
ಕಾಂಗ್ರೆಸ್ನ ಜನಪರ ಯೋಜನೆಗಳನ್ನು ನಿಲ್ಲಿಸಿದ್ರಿ, ಆಗ ನಿಮ್ಮ ಸಂವೇದನೆ ಏನಾಗಿತ್ತು ಅನ್ನುವಂತಹ ಪ್ರಶ್ನೆಯನ್ನ ಸಿದ್ದರಾಮಯ್ಯನವರು ಪ್ರತಿಪಕ್ಷಕ್ಕೆ ಹಾಕಿದ್ದಾರೆ. ಈ ಮೂಲಕ ಪ್ರತಿಪಕ್ಷದವರು ಮಾಡಿರತಕ್ಕಂತಹ ಆರೋಪಗಳಿಗೆ ತಿರುಗೇಟು ಕೊಡುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದರು. ಇನ್ನು ಮನ್ರೇಗಾ ಉಳಿಬೇಕು ಅನ್ನುವಂಥದ್ರಲ್ಲಿ ತಮ್ಮ ಪ್ರತಿಪಾದನೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕೇಂದ್ರದ ಹೊಸ ವಿಬಿಜಿ ರಾಮ್ಜಿ ವಿರುದ್ಧ ದೇಶವ್ಯಾಪಿ ಹೋರಾಟವನ್ನು ಮಾಡೇ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ವಿಬಿಜಿ ರಾಮ್ಜಿಯಲ್ಲಿ ರಾಮನೂ ಇಲ್ಲ, ಸೀತೆಯೂ ಇಲ್ಲ, ದಶರಥನೂ ಇಲ್ಲ. ಇಲ್ಲಿ ರಾಮನೂ ಇಲ್ಲ, ಸೀತೆಯೂ ಇಲ್ಲ, ದಶರಥನೂ ಇಲ್ಲ ವಿಬಿಜಿ ರಾಮ್ಜಿಯಲ್ಲಿ ಅನ್ನುವಂಥದ್ದನ್ನು ಪ್ರಸ್ತಾಪ ಮಾಡಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಯೋಜನೆಯ ಹೆಸರಿನಲ್ಲಿ ಗ್ರಾಮವೂ ಇಲ್ಲ ಅಂತ ಹೇಳಿ ವಿಬಿಜಿ ರಾಮ್ಜಿಯನ್ನು ಟೀಕಿಸಿದ್ದಾರೆ. ಮನ್ರೇಗಾ ಉಳಿವಿಗಾಗಿ ಸದನದಲ್ಲಿ ಚರ್ಚಿಸಿ ಖಂಡನಾ ನಿರ್ಣಯವನ್ನು ನಾವು ಅಂಗೀಕಾರ ಮಾಡ್ತೀವಿ, ನಮ್ಮ ಸರ್ಕಾರ ಖಂಡನಾ ನಿರ್ಣಯವನ್ನು ಅಂಗೀಕಾರ ಮಾಡುತ್ತೆ ಅಂತ ಹೇಳಿ ಸಿದ್ದರಾಮಯ್ಯನವರು ಪ್ರತಿಪಾದಿಸಿದ್ದಾರೆ. ಮನ್ರೇಗಾ ಚರ್ಚೆಗೆ ಅಡ್ಡಿಪಡಿಸುವುದಕ್ಕೆ ಬಿಜೆಪಿಯವರು ಪದೇ ಪದೇ ಯತ್ನವನ್ನು ಮಾಡ್ತಾ ಇದ್ದಾರೆ. ಮನ್ರೇಗಾ ಬಗ್ಗೆ ಚರ್ಚೆ ನಡೆಯದಂತೆ ನೋಡ್ಕೊಳ್ಬೇಕು ಅನ್ನೋ ಪ್ರಯತ್ನವನ್ನು ಬಿಜೆಪಿಯವರು ಮಾಡ್ತಿದ್ದಾರೆ ಅಂತ ಹೇಳಿ ಸಿದ್ದರಾಮಯ್ಯವರು ಹೇಳಿದ್ದಾರೆ. ಇದೇ ಕಾರಣಕ್ಕಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಮಹತ್ವದ ನಿರ್ಧಾರವನ್ನು ನಾವು ಕೈಗೊಳ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯನವರು ಇವತ್ತು ಸದನದಲ್ಲಿ ಹೇಳಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರು ಸದನದಲ್ಲಿ ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಇಂಟ್ರೆಸ್ಟ್ ಇದ್ರೆ ಮೀಟಿಂಗ್ ಹೋಗ್ಬೇಕಲ್ಲ ಸರ್, GST ಮೀಟಿಂಗ್ಗೆ ಯಾಕೆ ಹೋಗಲ್ಲ ನೀವು? GST ನಾನು ಹೋದ್ರು ಅಷ್ಟೇ ಅಲ್ಲ ಅವಕಾಶ ಇದೆಯಲ್ಲ. ಪತ್ರ ಬರ್ದಿದ್ದೀನಿ ಅಂತ ಪದೇ ಪದೇ ಹೇಳ್ತೀರಾ, ಮತ್ತೆ ಕೇಂದ್ರ ಸರ್ಕಾರನ ಟೀಕೆ ಮಾಡ್ತೀರಾ. ವೇದಿಕೆ ಇದೆ, ಈಗ ವಿಧಾನಸಭೆ ನಮ್ಗೇನ್ ಕೊಟ್ಟಿದೆ, ಮಾತಾಡಕ್ಕೆ ಕೊಟ್ಟಿದ್ದಾರೆ. ನಿಮ್ಗೆ ಅಲ್ಲಿ ಮಾತಾಡಕ್ಕೆ ಕೊಟ್ಟಿದಾರಲ್ಲ, ಒಂದು GSTಗೆ ಹೋಗಲ್ಲ ನೀವು. ಮತ್ತೆ ಅಟೆಂಡ್ ಮಾಡ್ತಾರಲ್ಲ, ಯಾರು ಹೋಗ್ಬೇಕು? ಎಲ್ಲಾ ರಾಜ್ಯದ ಸಿಎಂಗಳು ಹೋಗೋದು, ಎಲ್ಲಾ ರಾಜ್ಯದ ಹಂಗೆ ಹೋಗ್ಬೇಕು ಅಂತ ಕಡ್ಡಾಯ ಇಲ್ಲ, ಮ್ಯಾಂಡೇಟರಿ ಇಲ್ಲ. ಒಂದು ಮೀಟಿಂಗ್ ನೋ ಇಟ್ ಈಸ್ ರಾಂಗ್. ಇವರು ತಪ್ಪು ತಿಳ್ಕೊಂಡಿದ್ದಾರೆ. ನಾನು ಅಥವಾ ನನ್ನ ಪರವಾಗಿ ಯಾರಾದ್ರೂ ಹೋಗ್ಬೋದು. ನಿಮ್ಮ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಹೋಗಲ್ಲ, ಹೋಗಿರಲ್ಲ. ಎಲ್ಲಾ ರಾಜ್ಯದ ಫೈನಾನ್ಸ್ ಮಿನಿಸ್ಟರ್ ಹೋಗಿರ್ತಾರೆ. ಎಲ್ಲ ಮುಖ್ಯಮಂತ್ರಿಗಳು ಕೂಡ ಕಡ್ಡಾಯವಾಗಿ ಮುಖ್ಯಮಂತ್ರಿಗಳು ಅವರನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಯಾರಾದ್ರೂ ಹೋಗ್ಬೋದು. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮೀಟಿಂಗ್ ಹೋಗ್ಬೇಕಲ್ಲ ಸರ್, GST ಮೀಟಿಂಗ್ಗೆ ಯಾಕೆ ಹೋಗಲ್ಲ ನೀವು? GST ನಾನು ಹೋದ್ರು ಅಷ್ಟೇ ಅಲ್ಲ ಅವಕಾಶ ಇದೆಯಲ್ಲ. ಪತ್ರ ಬರ್ದಿದ್ದೀನಿ ಅಂತ ಪದೇ ಪದೇ ಹೇಳ್ತೀರಾ, ಮತ್ತೆ ಕೇಂದ್ರ ಸರ್ಕಾರನ ಟೀಕೆ ಮಾಡ್ತೀರಾ. ವೇದಿಕೆ ಇದೆ, ಈಗ ವಿಧಾನಸಭೆ ನಮ್ಗೇನ್ ಕೊಟ್ಟಿದೆ, ಮಾತಾಡಕ್ಕೆ ಕೊಟ್ಟಿದ್ದಾರೆ. ನಿಮ್ಗೆ ಅಲ್ಲಿ ಮಾತಾಡಕ್ಕೆ ಕೊಟ್ಟಿದಾರಲ್ಲ, ಒಂದು GSTಗೆ ಹೋಗಲ್ಲ ನೀವು. ಮತ್ತೆ ಅಟೆಂಡ್ ಮಾಡ್ತಾರಲ್ಲ. ರಾಜ್ಯಪಾಲರು ಪೂರ್ಣ ಓದ್ಲಿಲ್ವಲ್ಲ, ಇವರು ಚರ್ಚೆ ಮಾಡಲ್ಲ ಅಂತ ಅನ್ಕೊಂಡಿದ್ದೆ ನಾನು. ಎಲ್ಲೋ ಒಂದ್ ಕಡೆ ನನಗನ್ನಿಸ್ತಾ ಇತ್ತು ಇವರು ಚರ್ಚೆ ಮಾಡಲ್ಲ ಅಂತೇಳಿ. 15 ಜನ ಮಾತಾಡಿದ್ದಾರೆ, ಬಹಳ ಸಂತೋಷ. ಅವರೆಲ್ರಿಗೂ ಇನ್ನೊಮ್ಮೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜನ ನಮ್ಮನ್ನ ಆಯ್ಕೆ ಮಾಡುವಾಗ ನೀವು ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳಿ, ನಮ್ಮನ್ನು ರೂಲಿಂಗ್ ಪಾರ್ಟಿನಲ್ಲಿ ಕೂತ್ಕೊಳ್ಳಿ ಅಂತೇಳಿ ಆಯ್ಕೆ ಮಾಡಿರಲ್ಲ. ಜನ ಆಯ್ಕೆ ಮಾಡಿರೋದು ಅವರ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿದರು. ಅವ್ರ ಕೆಲಸ ಮಾಡಲಿ, ಅವ್ರ ಕ್ಷೇತ್ರದ ಕೆಲಸ ಮಾಡಲಿ, ಅವರ ಹಿತ ಕಾಪಾಡಲಿ ಅಂತೇಳಿ ಮಾಡಿರ್ತಕ್ಕಂಥ. ನಮ್ಮ ಭಿನ್ನಾಭಿಪ್ರಾಯಗಳು ಏನೇ ಇರಬಹುದು, ನಮ್ಮ ಐಡಿಯಾಲಜಿನೇ ಬೇರೆ, ನಿಮ್ಮ ಐಡಿಯಾಲಜಿನೇ ಬೇರೆ.